ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಏರ್ಫೋನ್ ಬುಕ್ ಮಾಡಿದ್ದು, ಏರ್ಫೋನ್ ಬಂತು, ಅದನ್ನು ಕೂಡ ಹಾಗೆ ಓಪನ್ ಮಾಡ್ತಾ ನೋಡ್ತಾ ನಾನು ಕೂಡ ತಿಂಡಿನ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮನೇಲಿ ಹಸಿ ಬಟಾಣಿ ಜೊತೆಗೆ ಬೀಟ್ರೇಟು ನವಿಲುಕೋಸು ಎಲ್ಲ ಹಾಕಿ ತರಕಾರಿ ಮಸಾಲೆ ಗೊಜ್ಜು ಮಾಡ್ತಾಯಿದ್ದೀನಿ. ಇದು ಪೂರಿಗಾಗಿರ್ಬೋದು, ದೋಸೆಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ನಾನು ಮಸಾಲೆ ಎಲ್ಲ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀನಿ. ಇದು ಒಂದು ವಿಜಲ್ ಹೊಡೆಸಿದ್ರೆ ಸಾಕು, ಮಸಾಲೆ ಗೊಜ್ಜು ರೆಡಿ ಆಗುತ್ತೆ. ಮಸಾಲೆ ಗೊಜ್ಜು ರೆಡಿ ಆಯಿತು. ಜೊತೆಗೆ ಚಪಾತಿ ಮಾಡಿ ಎಲ್ರಿಗೂ ಕೊಟ್ಟೆ. ನನಗೆ ಸ್ವಲ್ಪ ಚಪಾತಿ ಇಷ್ಟ ಆಗಲ್ಲ ಅಂತೇಳಿ ರೈಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ತೆ. ನಾನು ಕೂಡ ತಿಂಡಿ ಮೇಲ್ಗಡೆ ಬಟ್ಟೆ ಒಣ ಹಾಕ್ಬಿಟ್ಟು ಬರೋಣ ಅಂತ ಹೋದೆ. ಇಲ್ಲಿ ಕೆಳಗಡೆ ಬರೋ ಅಷ್ಟೊಳಗೆ ನಮ್ಮ ಮನೆಗೆ ಗೀತವ್ರು ಬಂದಿದ್ದಾರೆ. ಬಂದಿತ್ತು ಚಣ ಇಲ್ಲಿ ಬಿಟ್ಬಿಟ್ಟು ಹೋದ. ಸರಿ ಮನೆ ಹೋಗ್ಬಿಟ್ಟು ತಲುಪ್ತಾನೆ ಅವನು ಅಂಗಡಿ ಹೋದ, ಚಿಕನ್ ಅಂಗಡಿ. ಇವತ್ತು ಯಾವಾರ ಒಮ್ಮೆ ಬುಧವಾರ, ನಾಳೆ ಗುರುವಾರ ಅಕ್ಕಿ ಇವತ್ತೆಲ್ಲ ಸ್ವಲ್ಪ ನೀಟಾಗಿ ಒರೆಸ್ಬಿಟ್ಟು ಎಲ್ಲ ದೇವಸ್ಥಾನ ನಾಳೆ ಎಷ್ಟು ಬೆಳಗ್ಗೆ ಬೇಗ ಪೂಜೆ ಮಾಡೋಕ್ಕೆ ಸರಿ ಇತ್ತು. ನಾಳೆ ಏನು ಗುರುವಾರ ಅಲ್ವಾ? ಗೀತವ್ರು ಬಂದೋದ್ರು. ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ತುಳಸಿ ತಂದಿದ್ರು. ತುಳಸಿ ಎಲ್ಲ ಕಟ್ಕೊಳ್ಳೋಣ, ಬೇಗ ಬೆಳಗ್ಗೆ ಪೂಜೆಗಾಗುತ್ತೆ ಅಂತೇಳಿ ರೆಡಿ ಮಾಡಿದೆ. ಇವರು ನನಗೇನಾದರೂ ಬಜ್ಜಿ ಮಾಡಮ್ಮ, ತುಂಬ ಚಳಿ ಆಗುತ್ತೆ ಅಂತ ಹೇಳಿದ್ರು. ಕ್ಯಾಪ್ಸಿಕಮ್ ಇತ್ತು, ಹಾಗೆಯೇ ಬಜ್ಜಿನ ಹಾಕೋಣ ಅಂತೇಳಿ ಬಜ್ಜಿ ಮಾಡ್ತಾಯಿದ್ದೀನಿ. ಏನಿಲ್ಲ ಕೊಟ್ಟು ತಗೊಂಡಿಲ್ಲ. ಇನ್ನೊಂದು ಕೊಟ್ಟು ಕಚ್ಚಿ ಇದೊಂದು ಕೊಡ್ಬೇಕು. ತಗಕ್ಕೆ ಬಿಡಲ್ಲ ಸಿಗ್ತಾ ಸರಿ, ನೀವು ಹಾಕಿ ಪೂಜೆ ರೆಡಿ ಮಾಡ್ತೀವಿ. ನಮ್ಮ ಮನೆಯವರು ಇವತ್ತು ಬೇಗ ಹೊರಗಡೆ ಹೋಗ್ಬೇಕಿತ್ತು. ಹಂಗಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ಅವರು ಕೂಡ ಸ್ನಾನ ಮಾಡಿ ಹೊರಗಡೆ ಹೋದರು. ನಾನು ಕೂಡ ಹಾಗೇನೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂಥೇಳಿ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಸಾನಾ ಎದಳು, 6 ಗಂಟೆ, ನೀನು 5:15 ಅಲಾರಾಮ್ ಇಟ್ಟಿದೆ, ಎದಳಲೇ ಇಲ್ಲ. ಹೇಳು ಮೇಲೆ ಸ್ಪಂದನ, ಹೇಳು ಬೇಗ ನೀನು. ಸಾಂಬಾರು ಜೊತೆಗೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಇವತ್ತು. ಬುಧವಾರ ಮತ್ತು ಗುರುವಾರ ಇದು 2 ದಿನದ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಹೊಸ ವರ್ಷದಲ್ಲಿ ವೀಡಿಯೋ ಹಾಕಿದ್ದು ಸ್ವಲ್ಪ ಗ್ಯಾಪ್ ಆಯಿತು. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಬ್ಯಾಕ್ ಪೇನ್ ಇದೆ. ಹಾಗಾಗಿ ನಾನು ಫೋನ್ ಹಿಡ್ಕೊ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೂ ಪರವಾಗಿಲ್ಲ, ಏನೋ ಒಂಥರ ಖುಷಿ. ವೀಡಿಯೋ ಮಾಡಿ ಹಾಕಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಇವತ್ತು ನಾನು ನಮ್ಮನೇಲಿ ಮೊಳಕೆ ಕಾಳು ಸಾಂಬಾರು ಜೊತೆಗೆ ಇಡ್ಲಿ ಮಾಡಿ ತಿಂಡಿ ರೆಡಿ ಮಾಡಿದ್ದೀನಿ. ಪೂಜೆನೂ ಕೂಡ ಮುಗಿದಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ತಗೋ ಒಂದು ಇದಾಕೋ. ಈ ವಿಡಿಯೋ ನೋಡ್ತಾ ಇರೋರಿಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.